ಈ ಭುವನದಳ ಎನ್ನಂತೆ ಸಮನ್ಯಾರಿಯರ ಈ ಭುವನದಳ ಎನ್ನಂತೆ ಸಮನ್ಯಾರಿಯರ ಹಿಂಸೆಯಲ್ಲಿ ಜಾಣೆಯು ನಾನು ಮಾಡಿ ಹಿಂಸೆಯಲ್ಲಿ ಜಾಣೆಯು ನಾನು ಜಾಣಿಯಳನ್ನು ಸಮಾನದ ಕೋಣವ ಮುರಿದು ಮನುಜರ ನಾನು ಕೋಣವ ಮುರಿದು ಮನುಜರ ನಾನು ಪ್ರಾಣ ಸಹಿತಲೇ ನುಂಗುವೆನು ಈ ಭುವನದಳು ಎನ್ನಂತೆ ಸಮನ್ಯಾರಿಗರು ಎನ್ನಂತೆ ಸಮನ್ಯಾರಿಗರು ಎನ್ನಂತೆ ಸಮನ್ಯಾರಿಗರು ಇದೇನು ಈ ಪ್ರದೇಶವು ಇಷ್ಟು ರಮ್ಯವಾಗಿದೆ. ನನ್ನ ಅಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದ ರಾಜ್ಯ ಈ ದಂಡಕಾರಣ್ಯಕ್ಕೆ ನಾನೇ ಒಡತಿ. ನನ್ನ ಮಗನಾದ ಶಂಭುಕಾಸುರನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಆತನ ತಪಸ್ಸು ಇಂದಿಗೆ ಮುಗಿಯಿತು. ಆತನು ಹೇಳುವುದರೊಳಗೆ ಅವನಿಗೆ ಬೇಕಾದ ಮಾಂಸಾಹಾರವನ್ನು ಒದಗಿಸುವೆನು. ಇದೇನು ಇದೇನು ನರವಾಸನೆ ನರವಾಸನೆ. ನನ್ನ ಮಗನಿಗೆ ಒಳ್ಳೆಯ ಆಹಾರವೇ ದೊರೆಯುವಂತಿದೆ. ಇರಲಿ ಮಗನೇ ಶಂಭುಕ, ಮಗನೇ ಶಂಭುಕ, ಮಗನೇ ಶಂಭುಕ. ಅಯ್ಯೋ ಮಗನೇ ಶಂಭುಕ, ನನ್ನ ಕುಮಾರನನ್ನು ಯಾರೋ ಕೊಂದು ಹಾಕಿದವರಲ್ಲ. ಅಯ್ಯೋ ಮಗನೇ, ನನ್ನ ಕುಮಾರನನ್ನು ಯಾರೋ ಕೊಂದು ಹಾಕಿದವರಲ್ಲ. ಬಿಸಿ ರಕ್ತ, ಬಿಸಿ ರಕ್ತ. ನನ್ನ ಕುಮಾರನನ್ನು ಕೊಂದು ಹಾಕಿದ ಪಾಪಿಗಳನ್ನು ಹಿಡಿದು ತುಂಡು ತುಂಡಾಗಿ ಕತ್ತರಿಸಿ ಅವರ ಬಿಸಿ ರಕ್ತವನ್ನು ಗಸಗಸನೇ ಕುಡಿದು ಬಿಡುವೆನು. ಇಂದು ನಾನು ಕೊಂದುವೆನು ಆನಂದವಾ, ಇಂದು ನಾನು ಕೊಂದುವೆನು ಆನಂದವಾ. ಇಂದು ನಾನು ಕೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಇಂದು ನಾನು ಇಂದು ನಾನು ಇಂದು ನಾನು ಕೊಂದು ಆನಂದವಾ. ನರಳ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ನರಳ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆ ಕಲ್ಲ ಕಿತ್ತು ಕಲ್ಲ ಕಿತ್ತು ಕಲ್ಲ ಕಿತ್ತು ಸಾವಿಗೆ ಮಾಡಿ ತಿಂದು ಬಿಟ್ಟು ಇಂದು ನಾನು ಇಂದು ನಾನು ಇಂದು ನಾನು ಇಂದು ನಾನು ಇಂದು ನಾನು ಬಂದು ಆನಂದವಾ ಆನಂದವಾ ಆನಂದವಾ. ಸ್ವಾಮಿ ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ, ನೋಡೆಯಿ
ಪರಿಮಳವ ಬೀರುವ ತರತರದ ಪುಷ್ಪವ ಪರಿಮಳವ ಬೀರುವ ತರತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ತರತರದ ಪುಷ್ಪಗಳ ಸೊಬಗಿರಲು ನೋಡೆ ಈ ವನದಂಗವ ಸೀತಾ ನೋಡೆ ಈ ವನದಂಗವ ನೋಡೆ ಈ ವನದಂಗವ ಕೋಕಿಲ ಲಾಭಗಳ ಮೇಲೆ ಮೊರೆಯುತ್ತಿಹ ದುಂಬಿಗಳ ನೀರ ಕೋಕಿಲ ಲಾಭಗಳ ಮೇಲೆ ಮೊರೆಯುತ್ತಿಹ ದುಂಬಿಗಳ ಸಾರಿ ಓಡುತ್ತಿಹ ಹರಿಣಗಳ ಮೀರಿ ನಲಿಯುತ್ತಿಹ ಸುಖಪಿ ಕಂಗಳ ಸಾರಿ ಓಡುತ್ತಿಹ ಹರಿಣಗಳ ಮೀರಿ ನಲಿಯುತ್ತಿಹ ಸುಖಪಿ ಕಂಗಳ ಮನಗೆ ಬಹಳ ಮುದವ ತರುವ 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 ತರತರದ ಪುಷ್ಪಗಳ ಸೊಬಗಿರಲು ನೋಡೆ ಈ ವನದಂಗವ ಸೀತಾ ನೋಡೆ ಈ ವನದಂಗವ ನೋಡೆ ಈ ವನದಂಗವ ಸೀತಾ ನೋಡೆ ಈ ವನದಂಗವ ನೋಡೆ ಈ ವನದಂಗವ ನೋಡೆ ಈ ವನದಂಗವ ಸೀತಾ ವಿಧ ವಿಧವಾದ ಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ನದಿ ಸರೋವರಗಳಿಂದಲೂ ಶುಕ ಪಿಕಗಳ ನಾದಗಳಿಂದಲೂ ತುಂಬಿ ಮೆರೆಯುತ್ತಿರುವ ಈ ವನದ ತಂಗಾಳಿಯು ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲವನ್ನೂ ಪರಿಹರಿಸುವಂತಹ ಸುಂದರ ತಾಣವೇ ಈ ಪಂಚವಟಿ ಕ್ಷೇತ್ರವು. ಜಾನಕಿ, ಸ್ವಾಮಿ, ಹಿಂದೆ ಮಿಥಿಲಾ ನಗರದ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಶಯನಿಸಿ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸಿಯರಿಂದ ಸೇವೆಯನ್ನು ಕೈಗೊಳ್ಳುತ್ತಿದ್ದ ನೀನು ಇಂದು ಈ ನತದೃಷ್ಟನ ಕೈ ಹಿಡಿದು ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತಲ್ಲ. ನಾನೆಂತಹ ನಿರ್ಭಾಗ್ಯನು ಸೀತಾ, ನಾನೆಂತಹ ನಿರ್ಭಾಗ್ಯ. ಪ್ರಾಣೇಶ್ವರ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅಕ್ಷಯವಾದ ಸೌಭಾಗ್ಯವು ನನ್ನ ಬಾಳಿನಲ್ಲುಂಟೆ. ಆ ಅರಮನೆ ವಾಸಕ್ಕಿಂತಲೂ ಈ ಅರಣ್ಯ ವಾಸವೇ ನನ್ನ ಮನಸ್ಸಿಗೆ ಸುಖದಾಯಕರವಾಗಿರುವುದು. ನಿಜ ಸೀತಾ, ಮನಸ್ಸಿನ ಕಲ್ಪನೆಗಳು ಮುಖದ ಭಾವನೆಯಿಂದಲೇ ವ್ಯಕ್ತವಾಗುವುದರಿಂದ ಸಾಧ್ವೀಮಣಿಯಾದ ಈ ನಿನ್ನ ಮಾತುಗಳು ಬಹು ಶ್ಲಾಘನೀಯವಾಗಿರುವುದು ಸೀತಾ, ಶ್ಲಾಘನೀಯವಾಗಿರುವುದು.
ಸೀತಾ, ಹೊಸತನ ಬಯಸಿದ ಸೀತಾ, ಈ ಪ್ರಕೃತಿ ಸೌಂದರ್ಯ ನೋಡುತ್ತಿದ್ದರೆ ನಮ್ಮ 14 ವರ್ಷದ ವನವಾಸದ ಅವಧಿಯನ್ನು ನಾವು ಇಲ್ಲಿಯೇ ಕಾಲ ಕಳೆಯಬಹುದಲ್ಲವೇ? ಹೌದು ಸ್ವಾಮಿ. ಸೀತಾ, ಸೀತಾ, ಅಲ್ಲಿ ನೋಡು. ಎಲ್ಲಿ ಸ್ವಾಮಿ? ಲಕ್ಷ್ಮಣನು ಪರ್ಣಶಾಲೆಯನ್ನು ಎಷ್ಟು ಸೊಗಸಾಗಿ ನಿರ್ಮಿಸಿರುವನು. ಚಮತ್ಕಾರಿ ಅಲ್ಲವೇ? ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬರಲೇ ಇಲ್ಲವಲ್ಲ. ಅಣ್ಣ, ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವರನ್ನು ಕುರಿತು ತಪಸ್ಸು ಮಾಡುತ್ತಿದ್ದ. ಆ ರಾಕ್ಷಸನ ತಪಸ್ಸಿಗೆ ಮೆಚ್ಚಿ ಆ ಸೂರ್ಯದೇವರು ವರವನ್ನು ಕೊಡುವಷ್ಟರಲ್ಲಿ ಈ ಖಡ್ಗವನ್ನು ನಾನೇ ಪಡೆದು ಆ ರಾಕ್ಷಸನು ಅಲ್ಲೇ ಸಂಹಾರ ಮಾಡಿ ಬಂದನಣ್ಣ. ಅದೇ ಅಣ್ಣ ಈ ಖಡ್ಗ. ಕಡೆಗೂ ಸಂಹರಿಸಿ ಬಿಟ್ಟೆಯಾ? ಸಂಹರಿಸಿದ್ರಣ್ಣ. ಒಳ್ಳೆಯದೇ ಆಯಿತು. ಈ ನಿನ್ನ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಇದನ್ನು ಜೋಪಾನ ಮಾಡಿಕೊ. ಹಾಗೆ ಆಗಲಿ ಅಣ್ಣ. ಫಲಗಳನ್ನು ತಂದಿರುವೆಯಾ? ತಂದಿರುವನಣ್ಣ. ಪರ್ಣಶಾಲೆಯಲ್ಲಿಡು. ಸೀತಾ, ಸ್ವಾಮಿ, ಫಲಗಳನ್ನು ಮುಂಜಿಸೋಣವೇ? ಹಾಗೆ ಆಗಲಿ ಪ್ರಿಯ. ನರವಾಸನೆ, ನರವಾಸನೆ, ನರವಾಸನೆ. ನನ್ನ ಕುಮಾರನನ್ನು ಕೊಂದು ಹಾಕಿದ ಪಾಪಿಗಳು ಇಲ್ಲೇ ಇರಬೇಕು, ಇಲ್ಲಿಯೇ ಇರಬೇಕು. ನರವಾಸನೆ, ನರವಾಸನೆ. ನನ್ನ ಕುಮಾರನನ್ನು ಕೊಂದು ಹಾಕಿದ ಪಾಪಿಗಳು ಇವರೇ ಇರಬೇಕು. ಇವರನ್ನು ಈಗಲೇ ನುಂಗಿಬಿಡು. ಹಬ್ಬಬ್ಬಬ್ಬಬ್ಬ, ಏನು ರೂಪ, ಏನು ಲಾವಣ್ಯ. ಇಂತಹ ಸುಂದರನನ್ನು ನಮ್ಮ ಲಂಕಾಪಟ್ಟಣದಲ್ಲಿ ಯಾರನ್ನೂ ನೋಡಲೇ ಇಲ್ಲವಲ್ಲ. ಇಲ್ಲ ಸುಂದರಾಂಗ, ನಿನ್ನನ್ನು ನುಂಗಿ ಬಿಡಲೆಂದು ಬಂದ ನಾನು ನನ್ನ ಕೋಪಾಗ್ನೆಯ ಮೇಲೆ ಮೋಹದ ಮಳೆಯನ್ನೇ ಸುರಿಸಿ ಬಿಟ್ಟೆಯಲ್ಲ. ಇಲ್ಲ, ಈತನನ್ನು ಒರಿಸಲೇಬೇಕು. ಒರಿಸುವೆ ನಾನಿ ತನ್ನಾನಿ ತನ್ನ. ನಾನಿ ತನ್ನಾನಿ ತನ್ನ, ಒರಿಸುವೆ ನಾನಿ ತನ್ನಾನಿ ತನ್ನ. ಏನಾದರೂ ಆಗಲಿ ಒರಿಸುವೆ, ಏನಾದರೂ ಆಗಲಿ ಒರಿಸುವೆ ನಾನಿ ತನ್ನಾನಿ ತನ್ನ, ಒರಿಸುವೆ ನಾನಿ ತನ್ನಾನಿ ತನ್ನ. ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ್ವ ಹಾಸಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ್ವ ವಲ್ಲಭನ, ವಲ್ಲಭನ, ವಲ್ಲಭನ ಮಾಡಿ ಕಲ್ಲನ್ನು ತಂದು ನಾನಿ ತನ್ನಾನಿ ತನ್ನ, ಒರಿಸುವೆ ನಾನಿ ತನ್ನಾನಿ ತನ್ನ. ತುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ತುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಗಂಡನನ, ಗಂಡನನ
ಆ ಗಂಡನನ್ನ ಮಾಡಿಕೊಂಡು ಮಂಡಲದಲ್ಲಿ ನಡೆಯುವ ನಾನೀಗ ನಾನೀತನ ವರಿಸುವೆ ನಾನೀಗ ನಾನೀತನ. ಇದೇನು ನಾನು ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಎಷ್ಟು ಕುಣಿದು ಕುಪ್ಪಳಿಸಿದರು ಈತನು ನನ್ನನ್ನು ಒಂದು ಸಾರಿಯಾದರೂ ನೋಡಲವಿಲ್ಲ. ಇದಕ್ಕಾಕೆ ಚಿಂತೆ? ಶಾಂಭವಿ ಮಾಯಾ ಪ್ರಸನ್ನಳಾದ ನಾನು ಷೋಡಶ ಪ್ರಾಯದ ನವ ತರುಣ ವೇಷವನ್ನು ಧರಿಸಿ ಈತನನ್ನು ಲಗ್ನವಾಗುವ. ಜೈ ಶಾಂಭವಿ. ಏನು ರೂಪು, ಏನು ಲಾವಣ್ಯ, ಅಮ್ಮ ಮನಸ್ಸೇ ನಿಲ್ಲದಲ್ಲ. ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು ನೂರಾರು ಮಕ್ಕಳನ್ನು ಸ್ವಲ್ಪ ಹೊತ್ತಿನಲ್ಲೇ ಹಡೆದು ಬಿಡುವೆ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ ಬಾ ಬಾ. ಯಾರಮ್ಮ ನೀನು? ಅಯ್ಯಯ್ಯೋ ಅಮ್ಮ, ಅಮ್ಮ ಎಂದು ಕರೆಯಬಾರದು ಪ್ರಿಯಾ, ನಂಗೆ ನೋವಾಗುತ್ತೆ ಮನಸ್ಸಿಗೆ. ಕಳ್ಳ, ಅದನ್ನು ನಾನು ಹೇಳಬೇಕೆ? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲವೇ ಎಂದು ಕರೆಯಬೇಕು. ಪ್ರಾಣೇಶ್ವರಿ, ಅಮ್ಮಮ್ಮ, ಹೃದಯೇಶ್ವರಿ, ಪ್ರಾಣಕಾಂತೆ ಹಾಗೆಂದು ಕರೆಸಿಕೊಳ್ಳುವಳು ಇಲ್ಲಿ ನನ್ನ ಪಕ್ಕದಲ್ಲಿರುವಳು. ಅದಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಹೇಳಲೇಬೇಕೆ? ಹೇಳುವಂತಳಾಗು. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸೂರ್ಪಣಕ ಎಂದು ಕರೆಯುವರು. ಹಾಗಾದರೆ ನೀನು ಅಸುರ ಕುಲದವಳೆ? ಹಾಗೆ ಕಾಣುವೇನೆ. ನಾನಿಲ್ಲಿಗೆ ಬರಲು ನೀವೇ ಕಾರಣ. ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೆನು. ಈ ರೂಪವನ್ನು ನೋಡಿ ಮನಸೋತು ಕರಗಿ ನೇರಾಗಿ ಹರಿದು ಬಂದಿದ್ದೆ. ಪ್ರಿಯ, ಒಂದೇ ಒಂದ್ಸರಿ ಹಿಡ್ಕೊಬಾರ್ದ, ಕೈನ ಮಾಡ್ಕೋಬಾರ್ದ, ಲಗ್ನನ? ನೋಡಮ್ಮ, ಅಮ್ಮ ಅಂದ್ಬಿಡಿ, ನಂಗೆ ನೋವಾಗುತ್ತೆ. ನಾನು ಏಕಪತ್ನಿ ರಥಸ್ಥನು. ಅಯ್ಯ, ಪರಸ್ತ್ರೀಯರನ್ನು ಅಕ್ಕ ತಂಗಿಯರಂತೆ ಭಾವಿಸುವೆನು. ಬೇರೆ ಅನ್ಕೊಳ್ಳಿ, ನನ್ನ ಅನ್ಕೋಬೇಡಿ. ಆದ್ದರಿಂದ ನನ್ನ ಗೊಡವೆ ನಿನಗೆ ಬೇಡ. ನೀನು ಬೇರೆ ಎಲ್ಲಿಗಾದರೂ ಹೋಗಿ ನಿನ್ನ ಕಾರ್ಯವನ್ನು ಮಾಡಿಕೊ. ನಿಮ್ ಒಡವೆ ನಾನು ಏನ್ ಮಾಡೋಣ? ತಗೊಂಡು ಏನಿದಾವೆ ಅಂತ ತಗೊಳ್ಳಿ. ನಿಮ್ಮ ಗೊಡವೆ ಅಲ್ಲ, ಗೊಡವೆ ಗೊಡವೆ. ನನ್ನ ವಿಷಯ ನಿನಗೆ ಬೇಡ. ನನಗೆ ನಿಮ್ ವಿಷಯನೇ ಬೇಕು, ಬೇರೆ ಯಾರ ವಿಷಯನೂ ಬೇಡ. ಪ್ರಿಯಾ, ಈಕೆ ಯಾರು ಹೇಳಿದ್ರಲ್ಲ? ಈಕೆಯು ನನ್ನ ಅರ್ಧಾಂಗಿಯು. ಅರ್ಧನೇನೆ, ನೋಡಿದ್ರೆ ಗೊತ್ತಾಗುತ್ತೆ ಅರ್ಧನೇ ಇರೋದದು. ಸರಿ ಪ್ರಿಯಾ, ಈಗಲೂ ಆಕೆಯನ್ನು ತ್ಯಜಿಸು, ನನ್ನನ್ನು ವರಿಸು. ಆಗಲೂ ನೀವು ಏಕಪತ್ನಿ ರಥಸ್ಥರೇ ಆಗುವುದಿಲ್ಲವೇ? ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ವರಿಸಿದ್ದೇನೆ. ಆದ್ದರಿಂದ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ವಾಯು ಸಾಕ್ಷಿಯಾಗಿ ಲಗ್ನ ಮಾಡಿಕೊಳ್ಳಿ ಪ್ರಿಯ. ವಾಯು ಸಾಕ್ಷಿಯಾಗಿ? ಅದು ಯಾವ ಪದ್ಧತಿ? ನಾವು ನೀವು ಒಂದ್ಸರಿ ಹಿಡ್ಕೊಂಡು ನೋಡೋಣ. ನಮ್ಮಲ್ಲಿ ಸರಿ ಹೋದ್ರೆ ಮುಂದುವರ್ಸೋಣ, ಇಲ್ಲಾಂದ್ರೆ ಅಲ್ಲಿಗೆ ಬಿಟ್ಬಿಡೋಣ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ನೋಡ್ತಾ ಸುಮ್ನೆ ನಿಂತಿದೀಯಲ್ಲ ನೀನಾದ್ರೂ ಹೇಳ್ಬಾರ್ದೇನೆ? ನೀವು ಧನುಜರು, ಆದ್ರೇನಂತೆ ನಾವು ಮನುಜರು. ನಮಗೂ ನಿಮಗೂ ಸರಿ ಹೊಂದಾಣಿಕೆ ಆಗುವುದಿಲ್ಲ. ಧನುಜಳು ನೀನು, ಮನುಜನು ನಾನು. ಧನುಜಳು ನೀನು, ಮನುಜನು ನಾನು. ಮನಸ್ಸಿನ ನಾಡಗೆ ಮನಗಳೇ ಬಹುದೇ. ನೋಡಮ್ಮ, ಅಮ್ಮ ಅನ್ಬೇಡಿ. ನೀನು ಬಹಳ ಚಾತುರ್ಯಳಂತೆ ಕಾಣುತ್ತಿರುವೆ. ಮತ್ತೆ
ಇವಾಗ ಗೊತ್ತಾಯ್ತಾ? ನಿನಗೆ ಲಗ್ನವಾಗಬೇಕು ತಾನೆ? ಆಗ್ಲೇಬೇಕು. ಹಾಗಾದರೆ ಕೇಳು, ಆ, ನಾನು ಈ ಅರಣ್ಯಕ್ಕೆ ಒಬ್ಬನೇ ಬಂದಿಲ್ಲ, ಆ, ನನ್ನ ಸಹೋದರನಾದ ಲಕ್ಷ್ಮಣನೂ ಸಹ ಬಂದಿರುವನು. ಆ, ಆ. ಆತನು ಈ ಅರಣ್ಯದ ಮತ್ತೊಂದು ಪಾರ್ಶ್ವದಲ್ಲಿರುವನು. ನೀನು ಆತನಲ್ಲಿಗೆ ಹೋದರೆ ನಿನ್ನ ಕಾರ್ಯವಾದರೂ ಆಗಬಹುದು. ನಿಮಗೆ ಹೋಗಿ ಸೊಗರ ನೋಡು. ಬೇರೆ ಇದ್ದಾನೆ. ಹೌದು, ಆತನೇ ನಿಮ್ಮ ಹಾಗೆ ಸುಂದರವಾಗಿರುವನೆ. ನನಗಿಂತಲೂ ಬಹಳ ಸುಂದರನಾಗಿರುವನು. ನಿಮಗಿಂತಲೂ? ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಇಲ್ಲ ಇಲ್ಲ. ಹಾಗಾದರೆ ಅವನ್ನೇ ನಮ್ಮ ಸೋದರತ್ತೆ ಮಗ. ಹಾಗಾದ್ರೆ ಜಾಗ್ರತೆಯಾಗಿ ಹೋಗು. ಆದ್ರೂ ಪ್ರಿಯ, ಚಳಿ ಅವಾಗ ಸ್ವಲ್ಪ ಮಳೆ ಬೀಳ್ತಾ ಇದೆ, ಹೋಗಕ್ ಆಗ್ತಾನೆ ಇಲ್ಲ ನಿಮ್ಮನ್ನು ಬಿಟ್ಟು. ಸ್ವಲ್ಪ ಮನಸ್ಸು ಮಾಡಿ ಹೋಗು ತಾಯಿ. ಒಟ್ನಲ್ಲಿ ನಿಮ್ ಕೈಲಿ ಆಗಲ್ಲ. ಆಗಲ್ಲ ಎಂದಲ್ಲ, ಆಗುತ್ತೆ, ಪ್ರಯತ್ನ ಪಡ್ತಾ ಇಲ್ಲ. ಆದರೂ ಸಹ ನಾನು ಏಕಪುತ್ರದಷ್ಟು ಮೊದಲೇ ಹೇಳಲಿಲ್ಲವೇ? ಆದರೂ ಹಾ. ಪ್ರಯತ್ನ ಪಡಲಾರಿ. ಸರಿ ಪ್ರಿಯ, ಅಲ್ಲಿಗೆ ಹೋಗಿ ಬರುವೆನು. ಅಲ್ಲಿವರೆಗೂ ತಾವಿಲ್ಲೇ ಇರಬೇಕು. ಹೋಗಿ ಬಾ, ಆಮೇಲೆ ನೋಡೋಣ. ಬರಲೆ? ಹೋಗಿ ಬಾ. ಬರಲೆ. ತಂಗಳು ಚೆಲ್ಲಿದೆ, ತಂಗಳು ಚೆಲ್ಲಿದೆ, ಮಿಂಚಿನಂತೆ ಓಡಿ ಬಂದು ನಿನ್ನ ಕಾಡುವೆ, ಮಿಂಚಿನಂತೆ ಓಡಿ ಬಂದು ನಿನ್ನ ಮಾನನ್ನ ಹಾಡಿ ಕುಡಿಯುವ, ನಾವು ಸೇರಿ ನಲಿಯುವ, ನಾವು ಕೂಡಿ ಕುಡಿಯುವ. ನಿಜ, ಆತ ಕರ್ರುಗೆ ಉದ್ದೋಕೆ ಒಂಥರ ಇದ್ದ. ಈತ ಹಾಗಲ್ಲ, ತೆಳ್ಳಗೆ ಉದ್ದಕ್ಕೆ ಕೆಂಪಾಗಿದ್ದಾನೆ. ಅಬ್ಬಾ, ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಹೇಗಿದೆಯೋ ಮುಖ ಕಮಲ. ಏನೇನು ಗುರಿ ಇಟ್ಟು ನೋಡ್ತಿರ್ವನು ಪ್ರಿಯಾ? ಅಲ್ಲೇನಿದೆ ಎಲ್ಲ ನಿಮ್ಮ ಮತ್ಗೆ ತರ ಒಣಕೊಂಡೋಗೈತೆ, ಗುಂಡು ಗುಂಡಾಗಿ ದುಂಡು ದುಂಡಾಗಿ ಇಲ್ಲಿರುವುದು ನೋಡಬಾರದೆ? ಯಾರಮ್ಮ ನೀನು? ಹೇಳಲೇಬೇಕಪ್ಪ, ನಾನು ಪ್ರಿಯಾ, ಭಾನುಪ್ರಿಯ. ಅದು ಸರಿ, ಇಲ್ಲಿಗೆ ಏಕೆ ಬಂದೆ? ಪ್ರಿಯಾ, ನಾನು ನಿಮಗಾಗಿ ಬಂದಿರುವೆನು. ನಾನು ಯಾರೆಂದು ಹೇಳಲೇಬೇಕೆ? ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕ ನಕನಕ ಸರ್ಪನಕ ಎಂದು ಹೇಳುವರು. ಅದು ಸರಿ, ಇಲ್ಲಿಗೆ ಏಕೆ ಬಂದಮ್ಮ? ಪ್ರಿಯಾ, ಈ ರೂಪವನ್ನು ನೋಡಿ ಮನಸೋತು ಬಂದಿದ್ದೇನೆ. ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಚೇ ದೂರ ಸರಿ. ದೂರ ನಿಂತ್ರೆ ಮಕ್ಕಳಾಗ್ತಾವ ಪ್ರಿಯಾ? ಪ್ರಿಯಾ, ಓ ಪ್ರಿಯಾ. ವಿರೋಧ ನುಡಿಗಳ ನುಡಿಯುವುದೇ, ನುಡಿಬಾರ್ದ? ವಿರೋಧ ನುಡಿಗಳ ನುಡಿಯುವುದೇ, ಪರಿ ವಿಧದಲ್ಲಿ ಸರಸವನ್ನು ಆಡುತ್ತೆ, ಪರಿ ವಿಧದಲ್ಲಿ ಸರಸವನ್ನು ಆಡುತ್ತೆ, ವಿರೋಧ ನುಡಿಗಳ ನುಡಿಯುವುದೇ. ಪ್ರಿಯಾ, ಸಾರಿ ಪೇಳ್ವೆನೀಗ ನೆರಸಾರು ದೂರಕ್ಕೆ ಬೇಗ, ಸಾರಿ ಪೇಳ್ವೆನೀಗ, ಸಾರಿ ಪೇಳ್ವೆನೀಗ ನೆರಸಾರು ದೂರಕ್ಕೆ ಬೇಗ, ಸಾರಿ ಪೇಳ್ವೆನೀಗ. ತೋರದ ಮುಖವ ತೇರದ ಸುಖವ, ತೋರದ ಮುಖವ ಮೇರದ ಸುಖವ, ಪರವೆ ಮರವ ಪರ ಪುರುಷ ಪರೆ, ಪರವೆ ಮರವ ಪರ ಪುರುಷ ಪರೆ, ವಿರೋಧ ನುಡಿಗಳ ನುಡಿಯುವುದೇ, ಪರಿ ವಿಧದಲ್ಲಿ ಸರಸವನ್ನಾಡುತ್ತ, ಪರಿ ವಿಧದಲ್ಲಿ ಸರಸವನ್ನಾಡುತ್ತ, ವಿರೋಧ ನುಡಿಗಳ ನುಡಿಯುವುದೇ, ನುಡಿಯುವುದೇ ನುಡಿಯುವುದೇ. ನೋಡಮ್ಮ, ಅಮ್ಮ ಅಂತ ಕರಿಬೇಡಿ. ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನಿರೋನು. ಆಹಾ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು ಪ್ರಿಯಾ? ಹಾಗಾದ್ರೆ ನೀನು ನಮ್ಮ ಅತ್ತಿಗೆ ಸಮಾನ. ಅಯ್ಯಪ್ಪ, ತಂದ್ರಲ್ಲ ಒಂದೇ ಸರಿ ಕುತ್ತಿಗೆಗೆ. ಪ್ರಿಯಾ, ಅಲ್ಲಿ ಹೋಗಿದ್ದೇನೆ ನಿಜ, ಆದ್ರೆ ನಾನು ಏಕಪತ್ನಿ ರಥಸ್ಥ, ಪರರ ಸ್ತ್ರೀಯರನ್ನು ಎತ್ತಿ ಕಣ್ಣೆತ್ತಿ ಸಹ ನೋಡುವುದಿಲ್ಲ ಎಂದು ಹೇಳಿ ಕಳಿಸಿರುವರು ಪ್ರಿಯಾ. ನೋಡಮ್ಮ, ನಾನು ರಾಮದಾಸನು. ಅಯ್ಯ, ಅಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಆದ್ದರಿಂದ ನೀನು ನಮ್ಮಣ್ಣನ ಬಳಿಗೆ ಹೋಗಿ ಏನಾದರೂ ಒಂದು ಆಜ್ಞೆಯನ್ನು ತೆಗೆದುಕೊಂಡು ಬಾ, ನಂತರ ನಾನು ನಮ್ಮಣ್ಣನ ಆಜ್ಞೆಯಂತೆ ಹೊರಿಸುವೆನು. ನೀವು ದಾಸರ? ಈ ದಾಸನ್ ಕಟ್ಕೊಂಡ್ರೆ ಚಳಿಗೆ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ. ಹೋಗ್ಬೇಕಾಗತ್ ನಾನು. ಆದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಆ ಆಜ್ಞೆ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ, ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಅದು ಯಾವುದೂ ಇಲ್ಲ ತಾಯಿ. ಇದು ಇಲ್ಲ, ಅದು ಇಲ್ಲ, ಎಲ್ಲ ಹಂಗೆ. ಸರಿ ಪ್ರಿಯ, ಅಲ್ಲಿಗೆ ಹೋಗಿ ಬರುವೆನು.
ಅಲ್ಲಿವರೆಗೂ ತಾವಿಲ್ಲೇ ಇರಬೇಕು. ಇಲ್ಲೇ ಇರುವೆನು, ಹೋಗು ತಾಯಿ. ಒಂದೇ ಒಂದು ಆಗಲ್ಲ. ಸರಿ ಪ್ರಿಯ 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 ಎಲ್ಲೋ ಪುನಃ ಏತಕ್ಕೆ ಬಂದೆಯಮ್ಮ? ನನ್ನ ಕೆಲಸ ಆಗತಂಕ ಬಿಟ್ಬಿಡ್ತೀನ ಪ್ರಿಯ. ಲಕ್ಷ್ಮಣ ಸಿಕ್ಕಿದ್ದಾನೆ? ಓಹ್, ಸಿಕ್ಕಿದ್ದರು. ಆತನು ಏನು ಹೇಳಿದ? ಅವರೇನ ನಿಮ್ಮ ಆಜ್ಞಾಧಾರಕರಂತೆ, ನಿಮ್ಮ ಆಜ್ಞೆ ಇಲ್ಲದೆ ಏನು ಮಾಡೋದೇ ಇಲ್ಲ ಅಂತ ಹೇಳಿದ್ರು ಪ್ರಿಯ. ಲಕ್ಷ್ಮಣನು ಹಾಗೆ ಹೇಳಿದ? ಹಾಗೆ ಹೇಳಿದ್ರು. ಹೌದು, ಆತನು ನನ್ನ ಆಜ್ಞಾಧಾರಕನು, ನನ್ನ ಮಾತಿನಂತೆಯೇ ನಡೆಯುವನು. ನಿಮಗೆ ಒಳ್ಳೇದಾಗೋದಿಲ್ಲ ಬಿಡಿ, ಇವರಲ್ಲಿ ಬೆಚ್ಚಗಿದ್ದಾರೆ, ಅವ್ರು ಆಗ್ಬೇಕಾಗ್ಬೇಕು. ನಿನ್ನ ಕಾರ್ಯವಾಗಬೇಕು ತಾನೆ. ಅದೇನೋ ಕುರುವಂತೆ ಅದನ್ನಾರು ಕೈ ನಿನಗೆ ಬೇಡ, ಆ ವಿಚಾರ ನಿನಗೆ ಬೇಡ. ನಿನ್ನ ಕಾರ್ಯವಾಗಬೇಕು ತಾನೆ. ಆಗಬೇಕು ಆಗಬೇಕು. ಕೆಲವು ಅದೇನೋ ಕುರುವಂತೆ ಕೊಟ್ಬಿಡಿ. ಅದು ಕೊಡುವ ಗುರುತಲ್ಲ, ಮತ್ತೆ ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುತ್ತೇನೆ, ಅದನ್ನು ಆತನಿಗೆ ತೋರಿಸು, ಆಗ ಕೂಡಲೇ ನಿನ್ನನ್ನು ಅವಮಾನಿಸುವನು. ಏನಂದ್ರೆ ಅವಮಾನಿಸುವರೆ? ಅವ ಮಾನಿಸುವನು ಎಂದೇ ಪದಭೇದ ಮಾಡಿ ನೋಡು. ಅವ ಮಾನಿಸುವನು ಎಂದು ಹೇಳಿದೆ. ಇದು ಕೊಡೋದಲ್ಲ, ಕೊಡೋದಲ್ಲ, ಬರೆಯೋದು. ಹೌದು ಪ್ರಿಯಾ, ಬರೆಯೋದು ಬರೀತೀರಾ, ಹಿಂದೆ ಯಾಕೆ ಬರೀತೀರಾ? ಮುಂದೆ ಬರಿಬಾರ್ದ? ಹಣೆಯ ಮೇಲೆ ಹಾಗೆಲ್ಲ ಎಲ್ಲೆಂದರಲ್ಲಿ ಬರೆಯಲಿಕ್ಕೆ ಆಗೋದಿಲ್ಲಮ್ಮ. ಕೆನ್ನೆ ಮೇಲೆ ಆಗುವುದಿಲ್ಲ. ತುಟಿಯ ಮೇಲೆ. ತುಟಿಯ ಮೇಲೆ ಹೇಗೆ ಬರೆಯುವುದು? ಸ್ವಲ್ಪ ನೋಡಿ, ಪ್ರಯತ್ನ ಪಡಿ, ಆಗುತ್ತೇನೋ. ಆಗುವುದಿಲ್ಲ. ಒಟ್ಟಿನಲ್ಲಿ ನೀವು ಮುಂದೆಲ್ಲೂ ಬರೆಯೋದಿಲ್ಲ, ಹಿಂದ್ಗಡೆನೆ ಬರೆಯೋದು. ನಿನಗೆ ಲಗ್ನವಾಗಬೇಕು ತಾನೆ? ಬೇಕು. ಮತ್ತೆ ಕಾಲಹರಣ ಏಕೆ ಮಾಡುತ್ತೀರಿ? ಹಿಂದ್ಗಡೆ ಜಾಗ ನೋಡಿದಿರಲ್ಲ, ಬರ್ಕಳಿ ಬರ್ಕಳಿ ಬರ್ಕಳಿ. ಹಾಗೆ ಕೇಳು ಪ್ರಿಯಾ, ಬರೆಯೋದು ಬರೀತೀರಾ? ದಪ್ಪ ದಪ್ಪದಾಗಿ ಬರೀಬೇಕು. ಹಾಗೆ ಆಗಲಿ. ಪ್ರಿಯಾ, ಒತ್ತಿ 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 ಬರೆಯಬೇಕು. ಆ ಕಥೆಯನ್ನು ಈಗೇತಕ್ಕೆ ಹೇಳಲಿ, ಒತ್ತಿ ಒತ್ತಿಯೇ ಬರೆಯುತ್ತೇನೆ. ಸ್ವಲ್ಪ ಸ್ಥಿರಚಿತ್ತಳಾಗಿ ನಿಂತುಕೋ, ನೋಡಿದ್ರೆ ಗೊತ್ತಾಗುತ್ತೆ. ಗುಂಡು ಗುಂಡಾಗಿ, ಮುದ್ದು ಮುದ್ದಾಗಿ, ದುಂಡು ದುಂಡಾಗಿ. ಹಾಗೆ ಆಗಿ. ಆಯ್ತು, ಈಗ ಹೋಗು. ಹೋದ ತಕ್ಷಣ ನಿನ್ನ ಕಾರ್ಯವಾಗುವುದು. ಬರ್ದಿದ್ದು ಮುಗಿಸೋಯ್ತಾ? ಆಯ್ತು. ಒಂದ್ಸರಿನೂ ಒತ್ತಲಿಲ್ಲಪ್ಪ. ಸರಿ ಪ್ರಿಯಾ. ಅಕ್ಕ, ನಾನು ಬರೋದ್ರೊಳಗಾಗಿ ಗುಡಸಲಿಗೆ ಅಡ್ಡ ಗುಡ ಹಿಡಿಸೆ, ಹೊಸ್ತಾಗಿ ಮದುವೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲು ಬಾರ್ದು, ಕೇಳಲು ಬಾರ್ದು. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಅಕ್ಕ, ಇವರು ತಮ್ಮನನ್ನು ನಾನು ವರಿಸಿದ ಮೇಲೆ ಇವರು ನನಗೇನಾಗಬೇಕೆ? ಭಾವನವರಾಗಬೇಕು. ಸೀತಾ, ಎಂತಹ ಮಾತನಾಡುತ್ತಿರಬೇಕು. ಬಾ ವಾ ಅಕ್ಕ, ಬಾ ವಾ ಬಾ. ಆಹ, ನನ್ನ ಮದುವೆಯಂತೆ, ಮೋಹನನ್ನ ಮದುವೆಯಂತೆ, ಊರೆಲ್ಲ ಇಂತೆ ನಂಟು. ಪ್ರಿಯಾ, ಪ್ರಿಯಾ. ಓಹೋ, ಪುನಃ ಬಂದೆಯಾ? ಬಂದರು. ಓಹೋ, ಬಿಡಲಾರೆ ನಮ್ಮ ಅಗ್ರಜದಿಂದ ಆಜ್ಞೆ ಅಂತಂದ್ರಿ, ಬಾ ಕೊಡು ನೋಡೋಣ. ಕೊಡೋದಲ್ಲ ಪ್ರಿಯಾ, ತೋರಿಸು. ಹಾಗಾದ್ರೆ ಮೂರ್ಛೆ ಗಿರ್ಚೆ ಹೋಗಲ್ಲ ತಾನೆ? ಅಲ್ಲ ಪ್ರಿಯಾ, ತೋರಿಸು ತಾಯಿ. ನಾನು ಇಷ್ಟೆಲ್ಲ ಆಡ್ತಾ ಇದ್ದೀನಿ, ಕುಣಿತಾ ಇದ್ದೀನಿ, ನೀವು ಸುಮ್ಮನೆ ಇದ್ರಲ್ಲ, ನಿಮ್ಗೇನು ಐತೋ ಇಲ್ವೋ ನನ್ನನ್ನು ವರಿಸುವ ಮನಸ್ಸು? ತಾಯಿ, ತೋರಿಸಲೇ? ತೋರಿಸು. ಓಹೋ, ನಮ್ಮ ಅಗ್ರಜ ಸರಿಯಾದ ಆಜ್ಞೆಯನ್ನೇ ಬರೆದಿರುವನು. ನಾನು ಹೇಳಿರೋದು ದಪ್ಪ ದಪ್ಪದಾಗಿ. ಸಾರೆ ಬಾಲ ದಿಂ ಕಮಲೆ, ಎಲೆ ಮಾಯಾತ್ಮಲೆ ಸಾರೆ ಬಾಲ ದಿಂ ಕಮಲೆ. ಸಾರೆ ಬಾಲ ದಿಂ ಚಮಲೆ, ಎಲೆ ಮಾಯಾತ್ಮಲೆ ಸಾರೆ ಬಾಲ ದಿಂ ಚಮಲೆ. ಆಚೆ ತೋರಲೆ ಚಕೋರನೆ ಮೋಸಂಗೈಯಲು ಬಂದೆ ಹಯ. ಆಚೆ ತೋರಲೆ ಚಕೋರನೆ ಮೋಸಂಗೈಯಲು ಬಂದೆ ಹಯ. ಸಲ್ಲದೆಲ್ಲ ಸಾಹಸಂಗ, ಸಲ್ಲದೆಲ್ಲ ಸಾಹಸಂಗ ಎಲ್ಲ ವಿಚಾರಿಪನು. ಸಾರೆ ಬಾಲ ದಿಂ ಚಮಲೆ, ಎಲೆ ಮಾಯಾತ್ಮಲೆ ಸಾರೆ ಬಾಲ ದಿಂ ಚಮಲೆ. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗು. ನೀನೆಷ್ಟೇ ಕಾಡಿರೋನು ಕೊಡುವುದಿಲ್ಲ. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿರುವಿರ. ಒಳ್ಳೆಯ ಮಾತಿನಿಂದ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸುವೆನು. ಸ್ವಲ್ಪ ನಿಧಾನಿಸು ತಾಯಿ, ನಿನ್ನನ್ನು ವರಿಸಬೇಕು ತಾನೆ? ಹೌದು.
ನಾನು ನಿನ್ನನ್ನು ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ವರಿಸುವೆನು. ಏನು ನಿಮ್ಮ ಶತ್ರುಗಳ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲ ತಾಯಿ, ಕ್ಷತ್ರಿಯ ಪದ್ಧತಿ. ಅದೇ ಏನು? ಅದು ಏನೆಂದರೆ ಲಗ್ನಕ್ಕೆ ಮುಂಚಿತವಾಗಿ ವಧು ವರನ ಮುಖವನ್ನು ನೋಡಬಾರದು. ನೋಡಬಾರ್ದಾ? ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ 2 ಕಣ್ಣುಗಳನ್ನು ಕಟ್ಟಿಕೋ, ನಾನು ನಿನ್ನನ್ನು ವರಿಸುವೆನು. ಅಯ್ಯಯ್ಯ, ನಮ್ಮ ಪದ್ಧತಿಲಿ ಹಂಗಲ್ಲ. ಒಂದ್ಸರಿ ನೋಡ್ತೀವಿ, ಕರಿತೀವಿ, ಬಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ನಿನ್ನನ್ನು ವರಿಸಬೇಕೋ? ಬೇಕು. ಸೆರಗಳಿಂದ ಕಟ್ಟಿಕೋ, ಕುಳಿತುಕೋ. ನಿಲ್ಲಳೆ ಚಳೆ ನಿನ್ನನು ಕೊಲ್ಲ, ನಿಲ್ಲಳೆ ಚಳೆ ನಿನ್ನನು ಕೊಲ್ಲ, ದಾನವೇರೆಳೆಂದು ಕರುಣವ ತೋರುತ್ತಾ ಬಲ್ಲೆಯ ರಾಮನ ನುಡಿಯ, ಬಲ್ಲೆಯ ರಾಮನ ನುಡಿಯ ಸಲ್ಲ ನಡಗೆ ನಾಸಿಕ ವಚೇದನದಿಂದ ಉರಿ ಅಣ್ಣ ಅಣ್ಣ ಉರಿ ಅಣ್ಣ ಅಣ್ಣ ಉರಿವದ ಮೋಕ ಉರಿವದ ರಕ್ತ ಇದರಿನ್ ಅದಕ್ಕೆ ಬಂಡಾಟ ಅಣ್ಣ ಉರಿ ಅಣ್ಣ ಉರಿವದ ಮೋಕ ಉರಿವದ ರಕ್ತ ಇದರಿನ್ ಅದಕ್ಕೆ ಬಂಡಾಟ ಏನ ಮಾಡಲೀಗ ನನ್ನ ಭೋಗೀತನಾಗ ಏನ ಮಾಡಲೀಗ ನನ್ನ ಭೋಗೀತನಾಗ ಅವ್ರ ಮೊನ್ನೆ ಅಳಗ ಇವ್ರ ಮೊನ್ನೆ ಬಿದ್ದಾಗ ಬರ್ಬಾರ್ ಬಂದು ಬರ್ಕೊಂಡು ಏನ ಮಾಡಲೀಗ ನನ್ನ ಭೋಗೀತನಾಗ ಏನ ಮಾಡಲೀಗ ನನ್ನ ಭೋಗೀತನಾಗ ಅಣ್ಣ ಉರಿ ಅಣ್ಣ ಅಣ್ಣ ಉರಿ ಅಣ್ಣ ಅಣ್ಣ ಓ ಏನಮ್ಮ ನಿನ್ನ ಅವಸ್ಥೆ? ಅಣ್ಣ ಏನು ಎಣ್ಣ ಹತ್ತು ಮಣ ಅಂತ ಯಾವ್ದು 20 ಮಣ? ಅಕ್ಕ 20 ಮಣ ಇದೆ ಸುಮೇಶ್. ಅಕ್ಕ ದಂಡಕಾರಣ್ಯದಲ್ಲಿ ಅವ್ರ ಅಣ್ಣ ನಾವಿಬ್ಬರು ನಾಮದಾರಲ್ಲ ಹೋಗ ಮಕ್ಕಳ ಎಲ್ಲ ಕುಯ್ದ್ಬಿಟ್ಟಾರೆ, ಏನು ಹೇಳಕ್ಕಾಗ್ತಿಲ್ಲ. ರಾವಣ ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣ ಅವ್ರನ್ನ ಇಷ್ಟೇ ಕೊಡಾಗಿರೋದು. ರಾಮ ಲಕ್ಷ್ಮಣ ಸೀತೆ, ರಾಮನ ಹೆಂಡತಿ ಸೀತೆ ಬಹಳ ಸುಂದರವಾಗಿ ಅವ್ರು ತಂದು ರಾವಣೇಶ್ವರಿಗೆ ಕೊಟ್ಟು ಮದುವೆ ಮಾಡಕ್ ಹೋಗೋಳೆ. ಪ್ರಚಂಡ ಲಕ್ಷ್ಮಣ ಕೊಯ್ದಾರೆ. ನೋಡಮ್ಮ, ನೀನು ಭಯ ಬಿಡ್ಬೇಡ. ಕರ ದೂಷಣ ತಿಳಿಸಿದರಿಗೆ ತಿಳಿಸೋಣ. ಅವ್ರೋಗಿ ರಾಮ ಲಕ್ಷ್ಮಣದ ಹೋಗೋಣ, ಕರ್ಕೊಂಡೋಗೋಣ. ದಾನವ ಕುಲ ಶ್ರೇಷ್ಠ ರಾವಣ ಸಾರ್ವಭೌಮ, ಜೈ ಪರ ಜೈ ಪರ ಜೈ ಪರ. ಗರ್ಭಾಂಡಲವೆಲ್ಲವಂ ಕರಗತ ಮೆರೆಸಿರ್ತೋ ಗರ್ಭಾಂಡಲವೆಲ್ಲವಂ ಕರಗತ ಮೆರೆಸಿರ್ತೋ
ಸುರನ ನವಗಾನ ನರ್ತನಗಳ ರೇಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮುನ್ನರವ ಅಮರ ವಿಲಾಸ ವೈಭವದಿ ಮುನ್ನರವ ರಾವಣನಿಗೆ ಅದಾರು ಸಾಟಿ ಸಾಟಿ ವಿಜಯ ಭೋಜವ ಗೆಲ್ಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯೇ ವಿಜಯ ಭೋಜವ ಗೆಲ್ಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯೇ ಪ್ರಭು ಪೂರಿತ ಪ್ರತಿ ಧ್ವನಿವರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭು ಪೂರಿತ ಪ್ರತಿ ಧ್ವನಿವರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಯಶೋ ಭಾಗ್ಯದವ ಯಶೋ ಭಾಗ್ಯ ವಿಜಯ ವಿಜಯ ಭಗವ ಗೆಲ್ಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯೇ ವಿಭೀಷಣ ಕುಂಭಕರ್ಣ ವಿಜಯ ಓದುವ ಕರ ಹಿಡಿದು ಸೆಳೆದು ವಿಷಯ ಗೆಲ್ಲಿದು ಮೆರೆದೆ ವಿಜಯ ಓದುವ ಕರ ಹಿಡಿದು ಸೆಳೆದು ವಿಷಯ ಗೆಲ್ಲಿದು ಮೆರೆದೆ ಅಖಿಲ ಲೋಕ ಸರಿ ಸಮಾನರಣಿಪ ಕುಂಭಕರ್ಣ ಅಖಿಲ ಲೋಕ ಸರಿ ಸಮಾನರಣಿಪ ಪ್ರಭುವೆನಿಪ ದಶಮುಖಗೆ ಹರಿ ಸಮರೇ ಪ್ರಭುವೆನಿಪ ದಶಮುಖಗೆ ಹರಿ ಸಮರೇ ಪ್ರಭುವೆನಿಪ ದಶಮುಖಗೆ ಹರಿ ಸಮರ ಪ್ರಭುವೆನಿಪ ದಶಮುಖ ಹರಿ ಸಮರ ವಿಜಯ ಭೋಜವ ಗೆಲ್ಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಾಸ್ತ ಚಂದ್ರ ಸುಪಾರ್ಶ್ವ ಮಹಾಪಾರ್ಶ್ವ ಮಹೋದರಾದಿ ಮಂತ್ರಿವರ್ಯರೇ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ಚಿನ್ನ ರುಂಡ ಮುಂಡಗಳನ್ನು ತೊಂದರಿಸಿ ಚಂಡಾಡಿ ರಣದೇವತೆಗೆ ರಕ್ತದೋಕುಳಿಯನ್ನಿಟ್ಟು ಈ ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ದಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವರಿತು ಈ ಲಂಕೇಶ್ವರನಿಗೆ ಸೂಕ್ತ ಸಲಹೆಗಳನ್ನೀಯುವ ಪ್ರಹಸ್ತ ಅಬ್ಬಬ್ಬಾ ಈ ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹಡಿಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎಂದು ಪ್ರಖ್ಯಾತನಾಗಿರುವ ಈ ಧೀರ ದಶಕಂಠನು ಆ ಅಷ್ಟದಿಕ್ಪಾಲಕರನ್ನು ಬಂಧಿಸಿ ತಂದು
ನನ್ನ ಪಾದ ಸೇವಕರನ್ನಾಗಿ ಮಾಡಿಕೊಂಡಿರುವನು. ಇನ್ನು ಆ ನವಗ್ರಹಗಳನ್ನು ಹಿಡಿದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳಾಗಿ ಹಂತ ಹಂತವಾಗಿ ಜೋಡಿಸಿ ಮೆರೆಯುತ್ತಿರುವನು ಈ ಧೀರ ದಶಕಂಠನು. ಚತುಶಾಸ್ತ್ರ ಪಂಡಿತನು ಅಲ್ಲದೆ ನನ್ನ ತಾತ ಬ್ರಹ್ಮ. ಅವನಿಂದ ನನಗಾರಿಂದಲೂ ಮರಣವನ್ನು ಬಾರದಂತೆ ವರವನ್ನು ಪಡೆದಿರುವ ನಾನು ಅದೇ ಈ ರಾವಣೇಶ್ವರನ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತಾ ನನ್ನ ಅರಮನೆಯ ಬಾಗಿಲಲ್ಲಿ ನಿಂತು ನಾನು ಕರೆದಾಗ ಬಂದು ನನಗೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು ಅದೇ ಬ್ರಹ್ಮದೇವನು. ಅದು ಅಲ್ಲದೆ ಆ ನನ್ನ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಆರ್ನಿಶಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಈ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿ ಮಾಡಿಸಿ ಕರುಳುಗಳನ್ನು ಕಿತ್ತು ತಂತಿಯನ್ನಾಗಿ ಮಾಡಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣವೆಂಬ ರಾಗವನ್ನು ಪಾಡಿ ಆ ಶಂಕರನನ್ನೇ ಮೆಚ್ಚಿಸಿದ ಮಹಾನ್ ಶಿವಭಕ್ತ ಪ್ರಹಸ್ತ ಶಿವಶರಣೆ ಕೈಕಸ ಮಾತೃಶ್ರೀಯವರ ಸೈಕತಾ ಲಿಂಗಾರ್ಚನೆಯ ಫಲದಿಂದ ಆ ಶಂಕರನನ್ನೇ ಕಾರ್ಯದಲ್ಲಿಗೆ ಬರುವಂತೆ ಮಾಡಿಕೊಂಡಿರುವನು ಈ ಪ್ರಚಂಡ ರಾವಣೇಶ್ವರನು. ವಿಭೀಷಣ, ಅಣ್ಣ, ಕುಂಭಕರ್ಣ, ಅಗ್ರಜ, ನವಬ್ರಹ್ಮರಲ್ಲೊಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಸುಪುತ್ರನು, ಕೈಕಸ ಮಾತೃಶ್ರೀಯವರ ಗರ್ಭ ಸಂಜಾತನು, ಈ ತ್ರಿಭುವನ ಮಂಡಲದಲ್ಲಿ ಧೀರನು ಶೂರನು ಎಂತಹ ನಾನು ಆ ವಿಶ್ವಕರ್ಮರಿಂದ ಸುವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಆ ದೇವೇಂದ್ರನ ಅಮರಾವತಿಯನ್ನು ಕುಬೇರನ ಅಣಕಾವತಿಯನ್ನು ಅಣಗಿಸುವಂತೆ ಸಕಲ ಸಿರಿ ಸಂಪತ್ತಿನಿಂದ ತುಂಬಿ ಮೆರೆಯುತ್ತಿರುವ ಈ ಧೀರ ದಶಕಂಠನಿಗೆ ಎದುರು ನಿಲ್ಲಬಲ್ಲವರು ಈ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಅವನಾವನಿರುವನು ಪ್ರಹಸ್ತ. ರಣಭೀಕರ ಸುರವರ ಕಂಠೀರವ ರಣಭೀಕರ ಸುರವರ ಕಂಠೀರವ ಸುರವರ ಕಂಠೀರವ ಸುರವರ ಕಂಠೀರವ ನಿರುತ ಸುಖದಿ ದುರುತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ಹೌದು ಹೌದು, ಪರಶಿವನೆಂದರವ ಪಡೆದ ಲಂಕಾಧೀಶ್ವರ ಪರಶಿವನೆಂದರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ 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 ಜಯ. ಭಲೆ ಭಲೆ ಪ್ರಹಸ್ತ, ದೈತ್ಯೇಂದ್ರ ಪ್ರಹಸ್ತ, ಮೂರು ಲೋಕಗಳಲ್ಲಿಯೂ ದೇವ ಮಾನವರೆಲ್ಲರೂ ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡ ಗಡನೆ ನಡುಗುತ್ತಿರುವರು. ಹೌದು ಹೌದು, ವಾಯುವು ಅಡಿಗೆಯನ್ನು ಮಾಡುತ್ತಿರುವನು, ಮಾಡಲಿ. ವರುಣನು ಕಸವನ್ನು ಗುಡಿಸುತ್ತಿರುವನು, ಇಂದ್ರನು ಸಂವೃಷ್ಟಿಯಿಂದ ಮಳೆಯನ್ನೇ ಸುರಿಸುತ್ತಿರುವನು, ಬ್ರಹ್ಮನು ಪಂಚಾಂಗ ಶ್ರವಣವನ್ನು ಮಾಡುತ್ತಿರುವನು. ಅಲ್ಲವೇ ಪ್ರಹಸ್ತ? ಅಪ್ಸರ ಸ್ತ್ರೀಯರೆಲ್ಲರೂ ನಿಮ್ಮ ಪರಿಚಾರಣೆಯರಾಗಿ ಸದಾ ನಿನ್ನನ್ನು ಓಲೈಸುತ್ತಿರುವರು. ಬಲೆ ಬಲೆ ಪ್ರಹಸ್ತ, ಇಂತಹದ್ದರಲ್ಲಿ ನಿಮ್ಮ ಪರಾಕ್ರಮಕ್ಕೆ ಚ್ಯುತಿ ಎಂದರೇನು? ಅದೆಂದಿಗೂ ಸಾಧ್ಯವಿಲ್ಲ. ಪ್ರಹಸ್ತ, ಸಾಕು ಸುಮ್ಮನಿರು. ಹೊಗಳೆ ನಮ್ಮ ಅಣ್ಣನನ್ನು ಒನ್ನ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತಹ ಹೊಗಳಿಕೆಯಿಂದಲೇ
ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನೇಶಕರ ಸ್ಪರ್ಶ ಮಾಡಿ ಕೊನೆಗೆ ಏನೆಂದು ನುಡಿದೆ ಈ ನಮ್ಮ ಮಾತಗಳಿದೆ ಏನೆಂದು ನುಡಿದೆ ಬರೆಯನ್ನು ಗೆಲ್ಲುವೆ ಬರದೊಳಗೆ ಸುರರನ್ನು ಕಳೆಯುವೆ ಸುರದೊಳಗೆ ದರೆಯನ್ನು ಗೆಲ್ಲುವೆ ಬರದೊಳಗೆ ಸುರರನ್ನು ಕಳೆಯುವೆ ಸುರದೊಳಗೆ ಯಕ್ಷ ಗರುಡ ಗಂಧರ್ವರ ಹಿಡಿದು ಯಕ್ಷ ಗರುಡ ಗಂಧರ್ವರ ಹಿಡಿದು ಗದಾಗಾದದೆ ಮೆಟ್ಟಿದರೆ ಇದೆ ಗದಾಗಾದದೆ ಮೆಟ್ಟಿದರೆ ಗದಾಗಾದದೆ ಮೆಟ್ಟಿದರೆ ಏನೆಂದು ನುಡಿದೆ ಈ ನಮ್ಮ ಮಾತಗಳಿದೆ ಏನೆಂದು ನುಡಿದೆ ವಿಭೀಷಣ ಕುಂಭಕರ್ಣ ಏನೆಂದು ನುಡಿಯುತ್ತಿರುವೆ ಒಂದೇ ರಕ್ತದಲ್ಲಿ ಜರಿಸಿ ಹೌದು ಹೌದು ಒಂದೇ ತಡೆ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ತ್ರಿಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ಅಲ್ಲವೇ ನವ ವ್ಯಾಕರಣ ಪಂಡಿತನಾದ ಈ ನಮ್ಮ ಅಗ್ರಜನನ್ನು ಏಳಿಸಿ ಮಾತನಾಡುತ್ತಿರುವೆಯ ಸಾಕು ಬಾಯಿ ಮುಚ್ಚು ವಿಭೀಷಣ ಮತ್ತೊಮ್ಮೆ ಇಂತಹ ಹೀನ ಮಾತುಗಳನ್ನು ಪ್ರಯೋಗ ಬೇಡ. ಶಾಂತನಾಗು ಕುಂಭಕರ್ಣ ಶಾಂತನಾಗು. ಕುಂಭಕರ್ಣ ಅಗ್ರಜ ಈ ವಿಭೀಷಣನೇನು ಬಲ್ಲ ಈ ದಕ್ಷಿಣೇಶ್ವರನ ವಿಚಾರವನ್ನು ನಾನು ಕ್ಷಣವಲ್ಲ ದಿಗ್ಭಿಕ್ತಿಗಳೇ ಬೆರೆದು ಗಗನವೇ ಹರಿದು ಈ ಪೃಥ್ವಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಈ ದಕ್ಷಿಣೇಶ್ವರನು ಮೃಡನ ಭಕ್ತನು 14 ಲೋಕಗಳಲ್ಲಿ ಆ ನನ್ನ ಆರಾಧ್ಯ ದೈವನಾದ ಪರಶಿವನಿಗೊಬ್ಬನಿಗಲ್ಲದೆ ಬೇರಾರಿಗೂ ತಲೆಬಾಗುವುದಿಲ್ಲ ತಲೆಬಾಗಲಾಗದು. ವಿಭೀಷಣ ಅಣ್ಣ ಅಣ್ಣ ಏನು ಹೇಳುವೆಯೋ ಸಹೋದರ? ದೊಡಕಾದೇರೋ 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 ಲಂಕೇಶ ದೊಡಕಿನಿ ಕೆಡ ಬೇಡ ರಾವಣೇಶ ದೊಡಕಾದೇರೋ ದೊಡಕಾದೇರೋ ಲಂಕೇಶ ದೊಡಕಿನಿ ಕೆಡ ಬೇಡ ರಾವಣೇಶ ದೊಡಕಾದೇರೋ ದೊಡಕಾದೇರೋ ಲಂಕೇಶ ಅಣ್ಣ ಅದೇನು ಹೇಳುವೆಯೋ ಹೇಳು. ದೇವದಾನವನಾಗಿ ವೀರಾದಿ ವೀರನೆನಿಸಿ ಅಣ್ಣ ದೇವದಾನವನಾಗಿ ವೀರಾದಿ ವೀರನೆನಿಸಿ ಕೇಳನ್ನು ಬಯಸುವುದು ಬಲು ಮೋಸವಾಗುವುದು. ಕೇಳನ್ನು ಬಯಸುವುದು ಬಲು ಮೋಸವಾಗುವುದು. ದುಡುಕದಿರು 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 ಲಂಕೇಶ ದುಡುಕಿನಿ ಕೆಡಬೇಡ ರಾವಣೇಶ ದುಡುಕದಿರು 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 ಲಂಕೇಶ ರಾವಣೇಶ ರಾವಣೇಶ. ವಿಭೀಷಣ ಅಣ್ಣ ಈ ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ ಕೇಳಿ ನನ್ನ ಆಕ್ರೋಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಬೇರೆ ಯಾರಾದರೂ ಈ ರೀತಿ ಮಾತನಾಡಿದ್ದರೆ ಎಷ್ಟು ಹೊತ್ತಿಗಾಗಲೇ ಅವರ ಶಿರಸ್ಸು ಸಮುದ್ರದಲ್ಲಿ ತೇಲುತ್ತಿತ್ತು. ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಭ್ರಾತೃದ್ರೋಹಿ ಸಹೋದರನೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಮಹಾಪ್ರಭುವಿಗೆ ಜಯವಾಗಲಿ. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿ ಏನು ಏನಿ ಕರ್ಕಶ ಧ್ವನಿ? ಏನು ನನ್ನ ಸಹೋದರಿಯಾದ
ಶೂರ್ಪನಖಾದೇವಿ ಬರುತ್ತಿರುವಳೆ. ಇದರ ಪರಿಣಾಮವಾಗಿ ಇಂದು ಮುಂಜಾನೆಯಿಂದಲೇ ನನಗೇಕೋ ಮಂಜು ಕವಿದ ವಾತಾವರಣ. ಅಲ್ಲದೆ ಶಿವಪೂಜೆ ಮಾಡುವಾಗಲೆಲ್ಲ ವಿಸ್ಮಯವಾದ ಧೋರಣೆ, ಕಂಡದ್ದೆಲ್ಲ ಅಪಶಕುನ. ಅಲ್ಲದೆ ತುಂಬಿದ ರಾವಣನ ಈ ರಾಜಸಭೆಗೆ ಛೇ ವಿಧವೆಯೋರ್ವಳ ಆಗಮನ. ಏನು ಮಾಡಲಿ? ಇದಕ್ಕೆಲ್ಲ ಎದರುವವನಲ್ಲ ಈ ದಕ್ಷಿಣೇಶ್ವರನು. ನಾನು ಹಠಯೋಗೇಶ್ವರನು. ಆ ಪರಶಿವನ ವರಬಲ ಹೊಂದಿರುವಾಗ ನನಗೆ ಯಾರಿಂದ ತಾನೇ ಭಯ ಉಂಟು? ಯಾರಲ್ಲಿ? ನನ್ನ ಸಹೋದರಿಯನ್ನು ಬರಮಾಡಿ. ಆಜ್ಞೆ ಪ್ರಭು. ಸಹೋದರಿ, ಏನಿದು? ಏನಾಯಿತು ನಿನ್ನ ನಾಸಿಕದಲ್ಲಿ, ನಿನ್ನ ಕಿವಿಗಳಲ್ಲಿ? ಏನದು? ಅಕರಾಸುರ ಮಕರಾಸುರರೇ, ಸರಿಯಾಗಿ ವಿಚಾರಿಸಿರೋ? ಮಹಾಪ್ರಭು ದಂಡಕಾರಣ್ಯಕ್ಕೆ ಹೋಗಿದ್ಲಂತೆ ಯಮ್ಮ. ಅಲ್ಲಿ 3 ಜನ ನರಮಾನವರು ಅಲ್ವೇನಮ್ಮ? ದೊಡ್ಡವನು ರಾಮ, ರಾಮನ ತಮ್ಮ ಲಕ್ಷ್ಮಣ, ಆ ವ್ಯಕ್ತಿ ಸೀತೆ ಬಹಳ ಸುಂದರವಾದ ಅವಳನ್ನ ತಂದು ನಿನಗೆ ಲಗ್ನ ಮಾಡ್ಸೋಣ ಅಂತ ಹೋಗೋಳೆ. ಆ ಲಕ್ಷ್ಮಣ ಪ್ರಚಂಡ ಏನು? ಲಕ್ಷ್ಮಣನು ಅಂಗವೈರೂಪ್ಯ ಮಾಡಿದನೆ. ಈ ವಿಚಾರವನ್ನು ನನ್ನ ಸಹೋದರರಾದ ಕರದೂಷಣರಿಗೆ ಏಕೆ ತಿಳಿಸಲಿಲ್ಲ? ಮಹಾಪ್ರಭು, ಈ ಕರದೂಷಣ ತಿಳಿಸಿದರಿಗೂ ಈ ಮಹಾತಾಯಿನ ಕರ್ಕೊಂಡಲ್ಲಿ ಹೋದೆ. ಆದ್ರೆ ಕರದೂಷಣ ತಿಳಿಸಿದರಿಗೂ ರಾಮನಿಗೂ ದೊಡ್ಡ ಸಾಯಲಿ ನರಹುಳುಗಳು. ಮಹಾಪ್ರಭು, ಯಾರೂ ಸಾಯಲಿಲ್ಲ. ರಾಮ ಸಮ್ಮೋಹದ ಅಸ್ತ್ರ ಅಂತ ಒಂದು ಅಸ್ತ್ರ ಬಿಟ್ಟ. ಆ ವಸ್ತ್ರದಲ್ಲಿ, ಆ ಅಸ್ತ್ರದಲ್ಲಿ ಅವನು ರಾಮ, ಇವನು ರಾಮ, ಇವನು ರಾಮ ಅಮ್ಮ. ಅವನಿಗೆ ಇವನು ತಿಳಿಯೋದು, ಇವನಿಗೆ ಇವನು ತಿಳಿಯೋದು. 14,000 ಸೈನ್ಯವು ಸರ್ವನಾಶವಾಯಿತು ಸ್ವಾಮಿ. ಏನು? ನನ್ನ ಸಹೋದರರಾದ ಕರದೂಷಣರು ಹತರಾದರೆ? ಹೌದು. ಎಲ್ಲವೆಲ್ಲವೋ ನರಕುನ್ನಿಗಳ ನಮ್ಮ ದಂಡಕಾರಣ್ಯವನ್ನು ಪ್ರವೇಶಿಸಿದ್ದು ಅಲ್ಲದೆ, ನನ್ನ ಸಹೋದರಿಗೆ ಅಂಗವೈರೂಪ್ಯವನ್ನು ಮಾಡಿದ್ದು ಅಲ್ಲದೆ, ನನ್ನ ಸಹೋದರರನ್ನು ವಧಿಸಿದರೆ ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಜಾನಕಿಯನ್ನು. ದಂಡನಿ ಸೈವಬಲನು, ದಂಡನಿ ಸೈವಬಲನು, ಬರಲಿ ಬರಲಿ ತಡಿ ಗೆಲುವನು, ತಡಿವೆ ಛಲಗಳು ಭೂತರ. ಯಾರಿಲ್ಲ ಗೆಲ್ಲಲೆನ್ನ ದರೆಯಲು ತೋರಿಲ್ಲಿ ಹರಿದರುವ ದಂಡರು. ಯಾರಿಲ್ಲ ಗೆಲ್ಲಲೆನ್ನ ದರೆಯಲು ತೋರಿಲ್ಲಿ ಹರಿದರುವ ದಂಡರು. ಹಿಡಿದನ ಸ್ನೇಹಿತರು ಬರಲಿ ಬರಲಿ ಕಡಿದಿರುವೆನು ನನಗೋ ತಡಿವೆ ಛಲಗಳು ಭೂತರ. ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಆ ಜಾನಕಿಯನ್ನ. ದಂಡನಿ ಸೈವಬಲನು, ಬರಲಿ ಬರಲಿ ಕಡಿದಿರುವೆನು, ತಡಿವೆ ಛಲಗಳು ಭೂತರ. ನನ್ನ ಸಹೋದರರೆಂದು ವಧಿಸಿದ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಅವನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಯೇ ತರುವೆನು. ಈ ವಿಚಾರದಲ್ಲಿ ನನಗೆ ಸಹಾಯಕರಾಗುವವರು ಯಾರು? ಮಹಾಪ್ರಭು, ಅಕ್ಕ ಅವರು ಹೇಳಿದ್ರು ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ. ಅವರನ್ನ ಉಪಾಯಮ್ಮ, ಉಪಾಯದಿಂದ ಅವರನ್ನ ಸಂಹರಿಸಬೇಕಾದ್ರೆ ಅದಕ್ಕೆ ಯಮ್ಮ ನನ್ಗೊಂದು ಉಪಾಯ ಹೇಳೋರು ಬುದ್ಧಿ.
ಸಹೋದರಿ, ಅಣ್ಣ. ನಿನ್ನ ನಾಸಿಕ ಹೋದರೇನಂತೆ ನಿನ್ನ ಮಸ್ತಕವು ಬಹಳ ಚುರುಕಾಗಿರುವುದಿಲ್ಲ. ಅದಕ್ಕೆ ಮಾವನಾದ ಮಾರೀಚನನ್ನು ಕರೆಯಿಸಿ ಸೀತೆ ಇರುವ ಪರ್ಣಶಾಲೆಯ ಮುಂದೆ ಸಾರಂಗ ವೇಸಿ ಜಿಂಕೆಯ ರೂಪವನ್ನು ಧರಿಸಿ ಸುಳಿದಾಡುತ್ತಿದ್ದರೆ ಸೀತೆ ಅದನ್ನು ನೋಡಿ ತೊರಲು ಹೇಳುವನು. ಆಗ ಸೀತೆಯು ರಾಮನಿಗೆ ಹೇಳುವನು, ರಾಮ ಆದರೆ ಹಿಂದೆ ಹೋಗುವನು. ಆಗ ರಾಮ ಹಾಕೋಣ ಆ ಸೀತಾ ಅಂತ ಮಾವನಾದ ಮಾರೀಚ ಕರೆಯುವನು. ಆಗ ಅವನಿಂದ ಲಕ್ಷ್ಮಣನು ಹೋಗುವನು. ಅವಾಗ ಸರ್ವರು ಮಾವನಾದ ಮಾರೀಚನನ್ನು ಕರೆತರುತ್ತೇನೆ. ಈ ವಿಚಾರವನ್ನು ಹೇಳಿದ್ದು ನನ್ನ ಸಹೋದರಿಯೋ ನೀನೋ? ಸಹೋದರಿ ಹೇಳಿದ್ರು ನಾನು ಓದಿದೆ. ಭಲೆ ಭಲೆ ಸಹೋದರಿ, ನನ್ನ ಸಹೋದರಿಯಾದದ್ದಕ್ಕೆ ಸಾರ್ಥಕವಾಯಿತು. ಅರೇ ಅಕರಾಸುರ ಮಕರಾಸುರರೇ, ನನ್ನ ಸಹೋದರಿಯನ್ನು ರಾಜ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಅವಳ ಕರ್ಣ ಮತ್ತು ನಾಸಿಕವನ್ನು ಮತ್ತೆ ಬರುವಂತೆ ಮಾಡಿರೋ. ಅಣ್ಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಹರೇಗ್ರಹವಲ್ಲ. ಶೂರ್ಪನಖ, ಹೀಗೆ ಬಾ. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನು ಏನೋ ಸ್ವಯಚ್ಛಾಗಿ ವರ್ತಿಸಿರುವೆ. ನಿಜ ಹೇಳು. ಅಣ್ಣ, ಮುಂದೆ ಹೋಳುತ್ತಿರುವೆಯಾ? ಸ್ವಚ್ಛಂದಾಗಿ ಬರೆದಿದ್ದಕ್ಕೆ ಮೂಗು ಮುಂದೆ ಲಕ್ಷ್ಮಣ ಕುಯ್ದರೆ ಅಷ್ಟೇ ಹೆಂಗಾಗಿದೆ ಅಮ್ಮನಿಗೆ. ಏನು ಹೇಳುತ್ತಿರುವೆಯೋ? ಅಲ್ಲ ಅಕರಾಸುರ ಮಕರಾಸುರರೇ, ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾವಾ ಬಾ ಮಾವಾ ಬಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಆ ನರಾಧಮರಾದ ರಾಮ ಲಕ್ಷ್ಮಣರಿಂದ ಈ ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಆಗಿದೆ ಸಹಿಸಲಾರದ ಅಪಮಾನ. ಮಾವಾ, ದಂಡಕಾರಣ್ಯವನ್ನು ಪ್ರವೇಶಿಸಿದ್ದು ಅಲ್ಲದೆ ನನ್ನ ಸಹೋದರಿ ಅಂಗವೈರೂಪ್ಯ ಮಾಡಿ ನನ್ನ ಸಹೋದರರಾದ ಕರದೂಷಣರನ್ನು ಒದಿಸಿರುವರು ಮಾವ. ಅದರ ಕಾರಣಕ್ಕಾಗಿ ಆ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಿಸಿ ತರಬೇಕಾಗಿರುವುದು ಮಾವ. ಮಾವ, ಈ ಕಾರ್ಯವನ್ನು ನೀನು ಮಾಡಬಲ್ಲೆಯಾ ಮಾವ? ಕ್ಷಮಿಸು ಸಾರ್ವಭೌಮ, ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಮಾವ, ಏನು ಹೇಳುತ್ತಿರುವೆಯೋ ಮಾವ? ಆ ನನ್ನ ಆಜನ್ಮ ವೈರಿಯಾದ ವಿಷ್ಣುವಿಗೆ ಏಕಮುಖ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡು ಬೇರುವನಿಗೆ 2 ಮುಖ, ದತ್ತಾತ್ರೇಯನಿಗೆ 3 ಮುಖ, ಆ ನನ್ನ ತಾತ ಬ್ರಹ್ಮದೇವನಿಗೆ 4 ಮುಖ, ಆ ನನ್ನ ಪರಶಿವನಿಗೆ 5 ಮುಖ, ಷಣ್ಮುಖನಿಗೆ 6 ಮುಖ, ಆದಿಶೇಷನಿಗೆ 7 ಮುಖ, ಆ ದುರ್ಗೆಗೆ 8 ಮುಖ, ನವನಾಥರಿಗೆ 9 ಮುಖ. ಆದರೆ ಆದರೆ ಮಾವ, ಈ ದಕ್ಷಿಣೇಶ್ವರನಿಗೆ 10 ಮುಖ. ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತ, ನಾನು ಆಶ್ರಯದಾತ. ಅಲ್ಲದೆ ನೀನು ನನ್ನ ಉಪ್ಪುಂಡು ಬೆಳೆದಿರುವೆ. ಏ ಮಾವ, ನನ್ನ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಿನ್ನ ಧರ್ಮ. ಪಾಲಿಸುವೆಯೋ ನನ್ನ ಖಡ್ಗಕ್ಕೆ ತುತ್ತಾಗುವೆಯೋ? ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಭಾವನಾದ ಮಾರೀಚನು ನನ್ನ ಆರ್ಭಟವನ್ನು ನೋಡಿ ಕೇಳಿ ಬೆದರಿ ಬೆಂದಾಗಿ ಹೋದ. ಬಲೆ ಬಲೆ ಮಾವ, ಹಾಗೆ ಬಾ ದಾರಿಗೆ. ಮಾವ, ನೀನು ಹೇಮ ಸಾರಂಗ ರೂಪವನ್ನು ಧರಿಸಿ ಸೀತೆಯನ್ನು ನಾನು ಅಪಹರಿಸುತ್ತಿರುವೆನು. ನೀನು ಆ ರಾಮ ಲಕ್ಷ್ಮಣನನ್ನು ಬಹಳ ದೂರ ಕರೆದುಕೊಂಡು ಹೋಗು. ನಿನ್ನ ಚತುರತೆಯಿಂದ, ನನ್ನ ಚತುರತೆಯಿಂದ ನಾನು ಆ ರಾಮನ ಪತ್ನಿಯಾದ ಜಾನಕಿಯನ್ನು ಅಪಹರಿಸುತ್ತೇನೆ. ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪಹರಣ. ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪಹರಣ. ಸೀತಾಪಹರಣ.